ಬಹಳ ಹೊತ್ತಾಗಿದೆ. ನಮ್ಮ ಉಮಾಪತಿ ಗೌಡರು ಕೂಡ ಬಹಳ ಹೋರಾಟವನ್ನ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮಾಡಿದ್ದಾರೆ. ರಾಮಾಜಿ ಗೌಡರು ಭಾಷಣ ಮಾಡ್ತಾ ಇದ್ರು, ಅವ್ರ ಭಾಷಣ ಕೂಡ ತಾವೆಲ್ಲ ಕೇಳ್ತಾ ಇದ್ರಿ. ಇವತ್ತು ನಾನು ಪ್ರಿಯಾಂಕಾ ಗಾಂಧಿ ಅವರು ಏರ್ಪೋರ್ಟ್ ಇಂದ ಬರ್ತಾ ಇದ್ದಾರೆ. ನಾನು ಏರ್ಪೋರ್ಟ್ ಇಂದ ತಾವೆಲ್ಲ ಬಹಳ ಜನ ಹೊರಡ್ತಾ ಇದ್ರಿ. ನಿಮ್ಮ ಹತ್ರ ಮುಂಚಿತವಾಗಿ ಮಾತಾಡೋಣ ಅಂತೇಳಿ ಬಂದಿದ್ದೇನೆ. ಇವತ್ತು ಬಿಜೆಪಿ ಕಾಂಗ್ರೆಸ್ಗೂ ಧರ್ಮ ಯುದ್ಧ ನಡೀತಾ ಇದೆ. ಧರ್ಮ ಯುದ್ಧ ಅಂದ್ರೆ ಭಾವನೆಗ ಓಟು, ಬದುಕಿಗ ಓಟು ಅಂತ. ಬಿಜೆಪಿಯವರು ಭಾವನೆ ಮೇಲೆ ಮತವನ್ನ ಕೇಳ್ತಾ ಇದ್ದಾರೆ. ಮೋದಿಯವರ ಹೆಸರಿಗೆ ಮತ ಕೇಳ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷ ಬದುಕಿಗೆ ಓಟ್ ಕೇಳ್ತಾ ಇದ್ದೀವಿ. ನಿಮ್ಮ ಬದುಕನ್ನು ನಾವು ಬದಲಾವಣೆ ಮಾಡ್ತೀವಿ, ಸಂವಿಧಾನ ಉಳಿಸ್ತೀವಿ, ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ನಮ್ಮ ಏನು ಸಿದ್ಧಾಂತ ಇದೆ, ಕುವೆಂಪುರವರು ಏನು ಸರ್ವಜನಾಂಗದ ಶಾಂತಿಯ ತೋಟ ಅಂತೇಳಿ ನಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಕರ್ನಾಟಕ ರಾಜ್ಯವನ್ನ ಇವತ್ತು ನಮ್ಮ ಸರ್ಕಾರ ಮತ್ತು ರಾಷ್ಟ್ರದಲ್ಲಿ ಇವತ್ತು ನಾವು ಜಾತ್ಯತೀತ ತತ್ವದ ಮೇಲೆ ನಮ್ಮ ಸಂಸ್ಥೆಯನ್ನು ಕಟ್ಕೊಂಡು ನಾವು ಬರ್ತಾ ಇದ್ದೇವೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಎಲ್ಲರೂ ಹೊರಗಡೆ ಹೋಗ್ತೀವಿ, ಸ್ವಲ್ಪ ಡಿಸ್ಟರ್ಬ್ ಮಾಡ್ಬಿಡ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಹೇಳಿ ಮಾತು ಹೇಳ್ತಾ ಇದ್ದೀನಿ. ಇದರ ಅರ್ಥ ಯಾವಾಗ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಯಾವಾಗಲೂ ಕೂಡ ಬಡವರ ಕಲ್ಯಾಣಕ್ಕೋಸ್ಕರ ನಾವು ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ನಾವು ಬಂದಿದ್ದೇವೆ. ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಮನಮೋಹನ್ ಸಿಂಗ್ ಕಾಲದವರೆಗೂ ಕೂಡ ಯಾವ್ದಾದ್ರು ನಮ್ಮ ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ನಾವು ತಂದಿದ್ದೇವೆ ಅಂದ್ರೆ ಜನರ ಬದುಕಿಗೆ ನಾವು ತಿದ್ದುಪಡಿಯನ್ನು ನಾವು ತಂದಿದ್ದೇವೆ. ಮಾನವನ ಶಕ್ತಿಗೆ ನಾವು ತಿದ್ದುಪಡಿಯನ್ನು ಕೊಟ್ಟಿದ್ದೇವೆ. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೋಸ್ಕರ ಏನು ನಮ್ಮ ನಾಯಕರುಗಳನ್ನ ನಾವು ಬಲಿಯನ್ನು ಕೊಟ್ಟಿದ್ದೇವೆ, ಈ ದೇಶಕ್ಕೆ ಅವರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಇತಿಹಾಸ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಸಿದ್ದರಾಮಯ್ಯನವರು, ಬಿಜೆಪಿಯವರು ಯಾರು ಒಬ್ಬ ನಾಯಕ ಈ ದೇಶಕ್ಕೆ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದಾರ, ಯಾವ್ದಾದ್ರು ಸಂದರ್ಭಕ್ಕೆ ಈ ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಇದೆಯಾ ಅಂತೇಳಿ ಅನೇಕ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ತಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಚುನಾವಣೆ, ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸೀಟು ನನ್ನ ಸೋದರ DK ಸುರೇಶ್ ಅವರು ಗೆದ್ದಿದ್ರು. 27 ಸೀಟು, ಒಂದು JDS, 26 ಸೀಟು ಅವ್ರು ಗೆದ್ದಿದ್ರು. ಆಗ ಅನೇಕ ಮಾತುಗಳನ್ನ, ವಚನಗಳನ್ನ ತಮ್ಮ ಮುಂದೆ ಇಟ್ಟಿದ್ರು. ಇವತ್ತು ತಮ್ಗೆಲ್ಲ ನಾನು ವಿದೇಶದಿಂದ ಹಣವನ್ನು ತರ್ತೇನೆ, ವಿದೇಶದಿಂದ ಹಣವನ್ನು ತಂದು ನಿಮ್ಮೆಲ್ಲರ ಖಾತೆ ರೆಡಿ ಮಾಡ್ಕೊಳ್ಳಿ, ಜನ್ಧನ್ ಅಕೌಂಟ್ ಓಪನ್ ಮಾಡಿ, ನಿಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೇವೆ ಅಂತೇಳಿ ಮಾತು ಕೊಟ್ಟಿದ್ರು. ಏನಾರು 15 ಲಕ್ಷ ಬಂತ? ಏನಾರು 15 ಲಕ್ಷ ನಿಮ್ಮ ಅಕೌಂಟ್ಗೆ ತಂತ? ನಿಮ್ಗೇನಾರು ಬರ್ತೇನ್ರಿ? ಈ ಕಡೆ ಇರೋರ್ಗೆ ಯಾರಿಗೂ 15 ಲಕ್ಷ ಬರಲಿಲ್ಲ. ಓಲಿ ಬೇಡ. ನಿಮ್ಮ ಬದುಕಿನಲ್ಲಿ ಆದಾಯ ಏನಾರು ಡಬಲ್ ಆಯ್ತಾ? ನಿಮ್ಮ ಆದಾಯ ನಿಮ್ಗೆಲ್ಲರೂ ಖಾಸಗಿ ಕ್ಷೇತ್ರದಲ್ಲಾಗ್ಲಿ,
ಸರ್ಕಾರಿ ಕ್ಷೇತ್ರದಲ್ಲಿ ಯಾರು ನೌಕರಿ ಮಾಡುವಂಥ ಸಂದರ್ಭದಲ್ಲಿ ಯಾರಿಗಾರು ಆದಾಯ ಏನಾರು ಡಬಲ್ ಆಯ್ತಾ? ಇದು ಒಂದು ದೊಡ್ಡ ಪ್ರಶ್ನೆ ಇವತ್ತು ನಿಮಗೆ ಮುಂದಿದೆ. ನಾನು ಇವತ್ತು ಎಲ್ಲ ಕಡೆ ಪ್ರಚಾರ ಮಾಡಿ ಏನು ನಮ್ಮ 14 ಕ್ಷೇತ್ರ ಇವತ್ತು ನಡೀತಾ ಇದೆ, ಒಂದು 10-12 ಕಡೆ ಪ್ರಚಾರಕ್ಕೆ ನಾನು ಹೋಗಿ ಬಂದಿದ್ದೇನೆ. ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಗಾಳಿ, 5 ಗ್ಯಾರಂಟಿಗಳ ಗಾಳಿ. ಯಾವ ಮೋದಿ ಗಾಳಿನೂ ಇಲ್ಲ, ಯಾವ ದೇವಸ್ಥಾನದ ಗಾಳಿ ಕೂಡ ಇಲ್ಲ. ಇಲ್ಲಿ ನೋಡಿ ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ, ನಮ್ಮ ಕಾಂಗ್ರೆಸ್ ಬಾವುಟ ಎಷ್ಟು ಚೆನ್ನಾಗಿ ಆರ್ತಾ ಇದೆ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ, ಇದೇ ಕಾಂಗ್ರೆಸ್ ಪಕ್ಷದ ಗಾಳಿ. ಏನು ಕಳೆದ ಚುನಾವಣೆಯಲ್ಲಿ ನಾವು ಮಾತು ಕೊಟ್ಟಿದ್ದೋ ಆ ಮಾತನ್ನ ಇವತ್ತು ನಿಮಗೆ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತಂದು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಇವತ್ತು ನಾವು ತಂದಿದ್ದೇವೆ. ಇವತ್ತು ನಾನು ಏನು 5 ಗ್ಯಾರಂಟಿ ಬಗ್ಗೆ ನಮ್ಮ ನಾಯಕರುಗಳೆಲ್ಲ ಈಗಾಗಲೇ ಮಾತಾಡಿದ್ದಾರೆ. ಈ ಗ್ಯಾರಂಟಿ ಮಾಡೋಕ್ಕಿಂತ ಮುಂಚಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ನಾಯಕತ್ವ ವಹಿಸಿಕೊಂಡಂಥ ಜಾಗ, ಆ ಜಾಗದಲ್ಲಿ ಇವತ್ತು ಬಾವಿಲಿ ನೀರನ್ನ ತೆಗೆದು ಸೌಮ್ಯ, ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ನಾವೆಲ್ಲ ಸೇರಿ ಬಾವಿಲಿ ನೀರನ್ನು ತೆಗೆದು ರಾಮಲಿಂಗಾರೆಡ್ಡಿ ಅವರು, ಸತೀಶ್ ಅವರು, ಲಕ್ಷ್ಮಿ ಅವರು ಎಲ್ಲ ಚೆಲ್ಲಿ ಕಸವನ್ನು ಗುಡಿಸಿ ಅವತ್ತು ಪ್ರಾರಂಭ ಮಾಡಿದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹ ಜ್ಯೋತಿ ಕಾರ್ಯಕ್ರಮವನ್ನು 200 ಯೂನಿಟ್ ಪ್ರತಿಯೊಂದು ಕುಟುಂಬಕ್ಕೆ ಕೊಡೋದು ಅಂತ ತೀರ್ಮಾನವನ್ನು ಅವರು ಉದ್ಘಾಟನೆಯನ್ನು ಮಾಡಿದ್ರು. ಅದಾದ್ಮೇಲೆ ಬೆಂಗಳೂರಿಗೆ ಅರಮನೆಯಲ್ಲಿ ನಾನ್ ಆಯ್ಕೆಯ ಕಾರ್ಯಕ್ರಮ, ಅಂದ್ರೆ ಹೆಣ್ಣು ಕುಟುಂಬದ ಕಣ್ಣು, ಎಲ್ಲ ಹೆಣ್ಮಕ್ಳು ಸೇರಿ ಆ ಕಾರ್ಯಕ್ರಮವನ್ನು ನಾವೆಲ್ಲ ಕೆಳಗಡೆ ಕೂತಿದ್ದೋ, ಬರೀ ಹೆಣ್ಮಕ್ಳು ಮಾತ್ರ ಮೇಲ್ಗಡೆ ಕೂತ್ಕೊಂಡಿದ್ರು. ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಅವರು ಈಗೇನು ಇನ್ನೊಂದು 5 ನಿಮಿಷದಲ್ಲಿ ಒಳಗಡೆ ಬರ್ತಾ ಇದ್ದಾರೆ, ಅವರು ಅದನ್ನ ಉದ್ಘಾಟನೆಯನ್ನ ಮಾಡಿದ್ರು. ಅವರು ಉದ್ಘಾಟನೆ ಮಾಡೋಕ್ಕಿಂತ ಮುಂಚಿತವಾಗಿ ನನಗೆ ಸಿದ್ದರಾಮಯ್ಯನವ್ರಿಗೆ ಒಂದು ಸವಾಲನ್ನು ಹಾಕಿದ್ರು, ಒಂದು ಪ್ರಶ್ನೆ ನನ್ನ ಮುಂದೆ ಇಟ್ಟರು. ನೋಡಿ, ರಾಜಕಾರಣದಲ್ಲಿ ಬಹಳ ಆಶ್ವಾಸನೆ ಕೊಡ್ತಾರೆ. ಬಿಜೆಪಿಯವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ, ನಾವು ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನನ್ನು ಕರೆದು ನನ್ನ ಕೈಲಿ ಇವತ್ತು ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದೀರಿ, ಜ್ಯೋತಿನ ಬೆಳಗಿಸ್ತಾ ಇದ್ದೀರಿ. ಈ ಜ್ಯೋತಿ ಆ ಮನೆಯ ಎಲ್ಲ ಕುಟುಂಬಗಳು ಕೂಡ ಬೆಳಗಬೇಕು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರು. ಅದಕ್ಕೇನು ಮಾಡಬೇಕು ಅಂತ ಕೇಳ್ದ ನಾವು. ಅದಕ್ಕೆ ಅವ್ರು ಹೇಳಿದ್ರು, ನೀವು ಸಿದ್ದರಾಮಯ್ಯನವರಿಬ್ರು ಕೂಡ ಆ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಬೇಕು ಅಂತೇಳಿ ಆ ನನ್ನ ತಾಯಿ ಪ್ರಿಯಾಂಕಾ ಗಾಂಧಿ ಅವರು, ನನ್ನ ಸೋದರಿ ಸಿಗ್ನೇಚರ್ ಹಾಕಬೇಕು ಅಂತೇಳಿ ಷರತ್ತನ್ನು ನಮಗೆ ಹಾಕಿದ್ರು. ಬಹುಶಃ ನೀವೆಲ್ಲ ಕೂಡ ನೆನಪಿರಬೇಕು, ನಾನು ಮತ್ತು ಸಿದ್ದರಾಮಯ್ಯನವರಿಬ್ರು ಸೇರಿ ಅರಮನೆ ಮೈದಾನದಲ್ಲಿ ಆ ಚೆಕ್ಗೆ ಸೈನ್ ಹಾಕಿ ಮನೆ ಮನೆಗೂ ಗ್ಯಾರಂಟಿ ಕಾರ್ಡನ್ನು ಹಂಚಿಸೋ. ಎಲ್ಲ ನನ್ನ ತಾಯಂದಿರು, ಎಲ್ಲ ನನ್ನ ಹಿರಿಯರು, ಎಲ್ಲ ನನ್ನ ಸೋದರಿಯರು ಆ ಚೆಕ್ ಅನ್ನ ಮನೆಯಲ್ಲಿ ಇಟ್ಕೊಂಡು ಈ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ. ಬಸವಣ್ಣನ ನಾಡಿನಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಕೊಟ್ಟ ಮಾತನ್ನ ಹಿಂದೆ ಕೂಡ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆ ಕಾರ್ಡನ್ನು ಇಟ್ಕೊಂಡು 5 ಗ್ಯಾರಂಟಿಗಳನ್ನು ಕೊಟ್ಟು, ಒಂದು ಅನ್ನಭಾಗ್ಯ, ಯಾರು ಹಸುವಿಂದ ಇರಬಾರದು, ಒಂದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಇನ್ನೊಂದು ನಮ್ಮ ರಾಮಲಿಂಗಾರೆಡ್ಡಿ ಅವರು ಏನು ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ, ಶಕ್ತಿ ಯೋಜನೆ. ಏನದು ಶಕ್ತಿ ಯೋಜನೆ? ಮಕ್ಕಳ ಮನೆಗೆ, ತಾಯಿ ಮನೆಗೆ, ನಂಟರು ಮನೆಗೆ, ದೇವಾಲಯಕ್ಕೆ, ಕೆಲಸಕ್ಕೆ, ಎಲ್ಲದಕ್ಕೂ ಕೂಡ ಉಚಿತವಾಗಿ ನಮ್ಮ ಕೆಂಪು ಬಸ್ನಲ್ಲಿ, ಕರ್ನಾಟಕದ KSRTC ಬಸ್ನಲ್ಲಿ, BMT ಬಸ್ನಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದು. ಇಲ್ಲೇ ನಮ್ಮ ರಾಮಚಂದ್ರ ಕೂತಿದ್ದಾರೆ ಇಲ್ಲಿ ಪಕ್ಕದಲ್ಲಿ,
ನಾನು ಅವ್ರ ಹತ್ರನೇ ತರಿಸ್ಕೊಂಡೆ ತಮಿಳ್ನಾಡ್ದ ಏನೇನು ಯೋಜನೆಗಳಿದೆ ಅಂತ. ಅವ್ರು ನನ್ಗೆ ಕೊಟ್ಟಿದ್ರು. ತಮಿಳ್ನಾಡು ಟೌನಲ್ಲಿ ಇದರಲ್ಲಿ ಚೆನ್ನೈಯಲ್ಲಿ ಮಾತ್ರ ಆ ಒಂದು ಯೋಜನೆ ಇತ್ತು. ಇದನ್ನ ರಾಹುಲ್ ಗಾಂಧಿ ಅವರು ಬಂದು ಮಂಗಳೂರಿನಲ್ಲಿ ಉದ್ಘಾಟನೆ ಮಾಡಿದ್ರು. ಇವತ್ತು 5 ಗ್ಯಾರಂಟಿಗಳನ್ನ ಮೊದಲನೇ ದಿನಾನೇ ನಾವು ಕ್ಯಾಬಿನೆಟ್ ಅನ್ನ ರಚನೆ ಮಾಡಿದಾಗ, ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಕ್ಯಾಬಿನೆಟ್ ಆದಾಗ, ನಾನು ರಾಮಲಿಂಗಾರೆಡ್ಡಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಮುನಿಯಪ್ಪನವರು, ಎಲ್ಲ ಲೀಡರ್ಗಳು, ಕೃಷ್ಣ ಬೈರೇಗೌಡರು ಆದಿಯಾಗಿ ಇವತ್ತು ಎಲ್ಲ ಸೇರಿ ನಾವು ಮೊದಲನೇ ದಿನನೇ ಪರಮೇಶ್ವರ್ ಅವರು ಆದಿಯಾಗಿ ಇವತ್ತು ಗ್ಯಾರಂಟಿಯನ್ನ ಏನು ಗ್ಯಾರಂಟಿ ಕೊಟ್ಟಿದ್ದೋ ಅದನ್ನ ಮೊದಲನೇ ದಿನನೇ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಇವತ್ತು ಜಾರಿಯನ್ನು ನಾವು ತಂದು, ಎಲೆಕ್ಷನ್ ಟೈಮಲ್ಲಿ ನಾನು ಒಂದು ಮಾತು ಹೇಳಿದ್ದೆ. ನಾನು ಹೆಗಡೆ ದೇವನಕೋಟೆ ಪ್ರವಾಸ ಮಾಡ್ತಿರುವಾಗ ನಮ್ಮ ಹುಡುಗ ನನಗೊಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸ್ದ. ಅವನೇನು ಕಳಿಸ್ದ ಅಂದರೆ, ಅಣ್ಣ ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಅವನು ಹೇಳ್ದ. ಅವನು ಅಧಿಕಾರ ಇದ್ರೆ ಮಾತ್ರ ಚಂದ ಅಂತ ಹೇಳ್ದ. ಅಧಿಕಾರಕ್ಕೆ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇವತ್ತು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಪ್ರತಿಯೊಂದು ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ 200 ಯೂನಿಟ್ ವರೆಗೆ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಗೃಹ ಜ್ಯೋತಿ ಕೊಡ್ತಾ ಇದೀವ ಇಲ್ಲೋ? ಕೊಡ್ತಾ ಇದೀವಿ ತಾನೇ? ಎಲ್ಲ ನನ್ನ ತಾಯಂದಿರಿಗೆ 2,000 ರೂಪಾಯಿ ಬರ್ತಾ ಇದೀವಿ ತಾನೇ? ಎಲ್ಲ ಯುವಕರಿಗೆ ಉದ್ಯೋಗ ಇಲ್ಲದೆ ಹೋದವ್ರಿಗೆ 3,000 ರೂಪಾಯಿ ಕೊಡ್ತಾ ಇದೀವ ಇಲ್ಲೋ? ಎಲ್ಲ ಉಚಿತವಾಗಿ ನನ್ನ ತಾಯಂದಿರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದಾರೆ ಇಲ್ವೋ? ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. 10 kg ಅಕ್ಕಿಯನ್ನ ನಾವು ಕೊಡ್ತಾ ಇದ್ದೇವೆ. ಇದು ಯಾರಿಂದ? ಅದಕ್ಕೆ ನಾನು ಹೇಳ್ತಾ ಇರೋದು, ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ಈ ಕೈಗೆ ಇಂಥ ನಿಮ್ಮ ಪವಿತ್ರವಾದಂತ ಕೈ. ಬೆಳಗ್ಗೆ ಎದ್ರೆ ದೇವ್ರನ್ನ ನೋಡ್ಕೋಬೇಕಾದ್ರೆ ಈ ಕೈ ದೇವ್ರ ಫೋಟೋ ಸಿಕ್ಲಿಲ್ಲ ಅಂದ್ರೆ ಈ ಕೈಯಲ್ಲೇ ನಿಮ್ಗೆ ಲಕ್ಷ್ಮಿ ಕಾಣ್ತಾಳೆ, ಈ ಕೈನಲ್ಲೇ ನಿಮ್ಮ ನಮ್ದಂತ ಶಕ್ತಿ ಕಾಣ್ತದೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಕೇಳೋದಿಷ್ಟೇ, ನಮ್ಮ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನ ಈ ದೇಶಕ್ಕೋಸ್ಕರ ಒಂದು ದೊಡ್ಡ ಮಾದರಿಯನ್ನೇ ಮಾಡಿ ಈ ಗ್ಯಾರಂಟಿಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಾವು ಈ ಕ್ಷೇತ್ರದಲ್ಲಿ ನಮ್ಮ ಸೌಮ್ಯ ರೆಡ್ಡಿ ಅವ್ರನ್ನ ಅಭ್ಯರ್ಥಿಯಾಗಿ ನಾವು ನಿಲ್ಲಿಸಿದ್ದೇವೆ. ಆ ಹೆಣ್ಣು ಮಗಳು ಸಮಾಜಕ್ಕೆ ಸೇವೆಯನ್ನ ಮಾಡಲಿಕ್ಕೆ ಇಡೀ ಜೀವನವನ್ನ ಮುಡುಪಾಗಿಟ್ಕೊಂಡು ಒಂದು ಸಕ್ರಿಯ ಒಂದು ರಾಜಕಾರಣಿ. ಗೆದ್ದಂತ ಹೆಣ್ಣು ಮಗಳಿಗೆ ಮೋಸದಿಂದ ಸೋಲನ್ನ ಆ ರೆವಿನ್ಯೂ ನಮ್ಮ ಎಲೆಕ್ಷನ್ ಆಫೀಸರು ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಇವತ್ತು ಆ ಹೆಣ್ಣು ಮಗಳಿಗೆ ಇವತ್ತು ನ್ಯಾಯ ಕೊಡುವಂತ ಕಾಲ ನಿಮ್ಮ ಕೈಲಿದೆ. ನಿನ್ನೆ ಆಗಿದ್ದು ಮುಗಿದೋಗಿದೆ, ನಾಳೆ ಆಗಿದ್ದು ಚಿಂತನೆ ಮಾಡೋದು ಬೇಡ. ಆದರೆ ಇವತ್ತು ನಿಮ್ಮ ದಕ್ಷಿಣ ಕ್ಷೇತ್ರದ ಏನು ಇತಿಹಾಸ ಇದೆಯಲ್ಲ, ಆ ಇತಿಹಾಸನ ಬದಲಾವಣೆ ಮಾಡೋಂಥ ಶಕ್ತಿ ಇವತ್ತು ನಮ್ಮ ಎಲ್ಲ ಬೆಂಗಳೂರಿನ ನಾಗರಿಕರಿಗಿದೆ. ನಿಮ್ಗೆ ಕೇಳೋದಿಷ್ಟೇ, ಕೋವಿಡ್ ಸಂದರ್ಭ ತಾವು ನೋಡಿದ್ರಿ. ಬಹುಶಃ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ಆ ಕೋವಿಡ್ ಸಂದರ್ಭದಲ್ಲಿ ನಾವು ಕೊಟ್ಟಂತ ಕಾರ್ಯಕ್ರಮಗಳು, ಬಡವರಿಗೆ ಕೊಟ್ಟಂತ ಔಷಧಿಗಳು, ಬಡವರು ಕೊಟ್ಟಂತ ವಸತಿ, ಬಡವರು ಕೊಟ್ಟಂತ ಊಟ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಳ್ತ ಪಕ್ಷ ಇದ್ರು ಕೂಡ ಬಿಜೆಪಿಯವರು ಯಾರು ಕೂಡ ಮಾಡಕ್ಕಾಗ್ಲಿಲ್ಲ. ನಿಮ್ಗೆಲ್ಲ ಬೀದಿ ವ್ಯಾಪಾರಿಗಳಿದ್ದೀರಿ, ಬಡವರಿದ್ದೀರಿ, ಕಾರ್ಮಿಕರಿದ್ದೀರಿ, ಬಟ್ಟೆ ಒಗೆಯೋರಿದ್ದಾರೆ, ಬಟ್ಟೆ ಒಲೆಯೋರಿದ್ದಾರೆ, ಸೈಡ್ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಕೂಡ ಸಣ್ಣ ಸಣ್ಣ ಕಾರ್ಮಿಕರು, ಎಲ್ಲ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡೋರಿದ್ದೀರಿ. ಯಾರಿಗೂ ಕೂಡ 10 ರೂಪಾಯಿ ಕೊಡಕ್ಕಾಗ್ಲಿಲ್ಲ. ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಎಲ್ಲ ಡ್ರೈವರ್ಗಳಿಗೆ ಒಂದು 10,000 ರೂಪಾಯಿ ಕೊಡಿ ಅಂತ ಕೇಳ್ದು. ನಾನು ರಾಮಲಿಂಗಾರೆಡ್ಡಿ, ಸಿದ್ದರಾಮಯ್ಯನವರೆಲ್ಲ ಸೇರಿ, ನಮ್ಮ ಉಗ್ರಪ್ಪನವರು ಹೋಗಿ ಹೋಗಿ ಆನೇಕಲ್ ಶಿವಣ್ಣನ ಕ್ಷೇತ್ರದಲ್ಲಿ ಹೋಗಿ ಅಂಗನವಾಡಿ ಕಾರ್ಯಕರ್ತರ ಅಂಗನವಾಡಿಯವ್ರ ಕೈಲಿ ಉಚಿತವಾಗಿ ಏನು ನಾವು ಸಕ್ಕರೆ ಕೊಡ್ತಾ ಇದ್ದೋ, ಆ ಸಕ್ಕರೆಗೆಲ್ಲ ಅವರ ಬಿಜೆಪಿಯ ಬಿಲ್ ಅನ್ನು ಹಾಕೊಂಡು ಹಂಚ್ತಾ ಇದ್ರು. ಅದನ್ನೆಲ್ಲ ಕೂಡ ಉಗ್ರಪ್ಪನವ್ರು ಆದಿಯಾಗಿ, ಶಿವಣ್ಣ ಆದಿಯಾಗಿ, ಸುರೇಶ್ ಆದಿಯಾಗಿ ಹೋಗಿ ಹಿಡಿದ್ರು. ನಿಮ್ಮ MP ಏನ್ ಹೇಳ್ದ? ಬೆಡ್ ಸ್ಕ್ಯಾಂಡಲ್ ನಡೀತಾ ಇದೆ ಅಂತ ಹೇಳ್ದ. ಯಾರು? ಸತೀಶ್ ರೆಡ್ಡಿ ಮತ್ತು ನಿಮ್ಮ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಅಲ್ಲ,
ಇವತ್ತು ಈ ಕ್ಷೇತ್ರದ ಜನತೆ ನೀನು ಅಮಾವಾಸ್ಯೆ ಸೂರ್ಯ, ನೀನು ಗೋಲ್ಡ್ ಗೋಲ್ಡ್ ಅಂತ ಇವತ್ತು ಅವ್ರನ್ನ ಕಳಿಸ್ತಾ ಇದ್ದಾರೆ, ವಾಪಸ್ಸು ಮನೆಗೆ ಕಳಿಸ್ತಾ ಇದ್ದಾರೆ. ಇವತ್ತು ನಾನು ತಮ್ಗೆ ಹೇಳಿದಿಷ್ಟೇ, ಇವತ್ತು ಜನರಿಗೆ ಸೇವೆ ಮಾಡಲಿಕ್ಕಿದ್ದೇವೆ. ಇವತ್ತು ನಾನು ಈ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬೆಂಗಳೂರು ನಗರದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೇನೆ. ಈ ಬೆಂಗಳೂರಿಗೆ ಹೊಸ ದಿಕ್ಕನ್ನು ಕೊಡಬೇಕು ಅಂತ ಹೊರಟಿದ್ದೇನೆ. ನಾನು, ನಮ್ಮ ಶಾಸಕರು, ಮಂತ್ರಿಗಳು, ರಾಮಲಿಂಗಾರೆಡ್ಡಿ ಅವರು, ಜಾರ್ಜ್ ಅವರು, ಜಮೀರ್ ಅವರು, ಕೃಷ್ಣ ಬೈರೇಗೌಡರು, ಎಲ್ಲ ಮಂತ್ರಿಗಳು ನಾವೆಲ್ಲ ಇದ್ದೇವೆ. ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಬೆಂಗಳೂರಿಗೆ ಹೊಸ ರೂಪವನ್ನು ಕೊಡಬೇಕು. ಈ ಬೆಂಗಳೂರು ನಮ್ಮ ಕೆಂಪೇಗೌಡರು ಕಟ್ಟಿದಂಥ ಕಾಲದಲ್ಲಿ ಇಷ್ಟು ದೊಡ್ಡ ಆಕಾರವಾಗಿ ಬೆಳೀತದೆ ಅಂತ ಹೇಳಿ ಅವರು ಕಂಡಿರ್ಲಿಲ್ವೇನೋ. ನಾನು ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. 70 ಲಕ್ಷ ಇತ್ತು. 20 ವರ್ಷಕ್ಕೆ 1,40,00,000 ಜನಸಂಖ್ಯೆ ಆಗಿದೆ. ಕುಡಿಯೋ ನೀರಿನ ವಿಚಾರದಲ್ಲಿ ಸಮಸ್ಯೆ. ಇವತ್ತು 6,900 ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಪ್ರಕೃತಿಯ ನಿಯಮ, ಮಳೆ ಬೀಳಲಿಲ್ಲ, ಆದರೂ ಕೂಡ ಈ ನೀರಿನ ಭಾವನೆಯನ್ನು ನಾವು ನಿಭಾಯಿಸ್ತಾ ಇದ್ದೇವೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ಇದು ಟೆಕ್ನಿಕಲ್ ಸಿಟಿ ಆಗಿತ್ತು, ಇದು ಟ್ಯಾಂಕರ್ ಸಿಟಿ. ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದಿಸ್ತಾ ಇದ್ದೇನೆ. ಟ್ಯಾಂಕರ್ ಎಲ್ಲಾರು ಕೂಡ ನೀವು ದುಡ್ಡು ಕೊಡದೆ ಹೋದ್ರು ಕೂಡ ನಾವಾದ್ರೂ ಕೂಡ ಈ ಜನರ ಸೇವೆಯನ್ನ ಮಾಡ್ತಾ ಇದೀವಲ್ಲ, ನಮ್ಮನ್ನ ನೆನೆಸ್ಕೊಂಡ್ರಲ್ಲ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾರು ಒಬ್ರು ಅವರ ಪಾರ್ಟಿಲಿ ಇರೋರಾಗಿರ್ಲಿ, ಈ ನಾಗರಿಕರಾಗ್ಲಿ, ಊಟ ಮಾಡದೆ, ನೀರು ಕುಡಿದೆ, ಸ್ನಾನ ಮಾಡದೆ, ಅವರ ನಿತ್ಯ ಕರ್ಮಗಳನ್ನ ಮುಗಿಸ್ದೆ ಯಾರು ಹೊರಗಡೆ ಹೋಗ್ತಾ ಇದ್ದಾರಾ? ಇವತ್ತು ನಾವು ಅದಕ್ಕೆ ಒಂದು ದೊಡ್ಡ ನಿಯಂತ್ರಣವನ್ನು ತಂದು ಇವತ್ತು ಸರ್ಕಾರದಿಂದ ಆ ನೀರಿನ ಸಮಸ್ಯೆಯನ್ನು ನಾವು ಬಗೆಹರಿಸ್ತಾ ಇದ್ದೇವೆ. ಮುಂದಕ್ಕೆ ಟ್ರಾಫಿಕ್ಗೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ನಾಗರಿಕರು ಮನೆ ಪ್ಲಾನ್ ಅನ್ನ ಮಾಡ್ಕೊಳ್ಳೋರಿಗೆ ಯಾರು ಕೂಡ 50-80 ಕೂಡ ಯಾರು ನಮ್ಮ ಸರ್ಕಾರಿ ಕಚೇರಿಗೆ ಬಂದು ತಿರುಗುವಂತ ಸಂದರ್ಭ ಇಲ್ಲ. ಯಾರು ಲಂಚ ಕೊಡಬಾರದು. ಆ ದೃಷ್ಟಿಯಿಂದ ನಮ್ಮ ನಂಬಿಕೆ ನಕ್ಷೆ ಅಂತ ಒಂದು ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ. ಎಲ್ಲೆಲ್ಲಿ ಫ್ಲೈಓವರ್ಗಳು ಬೇಕು, ರಸ್ತೆಗಳಿಗೆ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ನಾವು ರೂಪಿಸ್ತಾ ಇದ್ದೇವೆ. ಕಸ ವಿಲೇವಾರಿ ವಿಚಾರದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇವತ್ತಿದೆ. ಟ್ರಾಫಿಕ್ಕು, ಕಸ ವಿಲೇವಾರಿ ಮತ್ತು ಕುಡಿಯೋ ನೀರು ಬೆಂಗಳೂರಿಗೆ ಒಂದು ಉತ್ತಮವಾದಂಥ ಒಂದು ದರ್ಜೆಗೆ ತೆಗೆದುಕೊಂಡೋಗಿ ನಿಮ್ಮ ಜೀವನವನ್ನು ಹಸನು ಮಾಡಬೇಕು ಅಂತೇಳಿ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಿಮ್ಮೆಲ್ಲರ ಸಹಕಾರ ನಮಗೆಲ್ಲ ಕೂಡ ಅವಶ್ಯಕತೆ ಇದೆ. ಇದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಇವತ್ತು ರಾಮಲಿಂಗಾರೆಡ್ಡಿ ಅವರು ಈ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಬಿಜೆಪಿಯವರು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ದೇವಸ್ಥಾನ ಧರ್ಮ ಅಂತ ಮಾತಾಡ್ತೀರಿ, ಇದೇನು ನಾವೇನು ಹಿಂದೂಗಳಲ್ವಾ? ಧರ್ಮದಲ್ಲಿ ರಾಜಕಾರಣ ಮಾಡಬಾರದು, ರಾಜಕಾರಣದಲ್ಲಿ ಧರ್ಮ ಇರಬೇಕು. ಇವತ್ತು ರಾಮಲಿಂಗಾರೆಡ್ಡಿ ಅವರು ಒಂದು ಐತಿಹಾಸಿಕವಾದಂಥ ಒಂದು ಕಾನೂನನ್ನು ತೆಗೆದುಕೊಂಡು ಬಂದರು. ಏನಪ್ಪ ಅಂದ್ರೆ, ದೊಡ್ಡ ದೇವಸ್ಥಾನದಲ್ಲಿ ಏನು ಹಣ ಬರ್ತದೆ, ಒಂದು 10% ಹಣವನ್ನ ಯಾರು ನಮ್ಮ ಅರ್ಚಕರಿದ್ದಾರೆ, ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೌತಿ ಶಂಕರ, ಅರ್ಚಕರಿಗೆ ನಾನು ನ್ಯಾಯವನ್ನು ಒದಗಿಸ್ಕೊಡ್ತೀನಿ. ಸಣ್ಣ ದೇವಸ್ಥಾನಕ್ಕೆ ನಾವೆಲ್ಲ ಹಣವನ್ನ ಕೊಟ್ಟು ಹಳ್ಳಿ ಇರುವಂತ ದೇವಸ್ಥಾನ, ಗ್ರಾಮ ದೇವತೆಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ಒಂದು ಕಾನೂನನ್ನು ತಂದ್ರು. ಅದಕ್ಕೆ ನೀವು ವಿರೋಧ ಮಾಡ್ತೀರಿ. ನೀವು ಧರ್ಮದ ಬಗ್ಗೆ ಮಾತಾಡ್ತೀರಿ, ದೇವಸ್ಥಾನ ಬಗ್ಗೆ ಮಾತಾಡ್ತೀರಿ. ನಿಮಗೆ ಮಾತ್ರ ಧರ್ಮ ಇದೆ, ದೇವರಿದ್ದಾನೆ, ನಮಗೇನು ದೇವರಿಲ್ವಾ? ರಾಮಲಿಂಗಾರೆಡ್ಡಿ ಹೆಸರಿನಲ್ಲಿ ರಾಮನ ಹೆಸರಿಲ್ವಾ? ಸಿದ್ದರಾಮಯ್ಯನ ಹೆಸರಲ್ಲಿ ಸಿದ್ದರಾಮನ ಹೆಸರಿಲ್ವಾ? ರಾಮನ ಹೆಸರಿಲ್ವಾ? ಈ DK ಶಿವಕುಮಾರ್ ಹೆಸರಿನಲ್ಲಿ ಶಿವ ಕಾಣ್ತಾ ಇಲ್ವಾ? ಹಂಗೆ ನಾವೆಲ್ಲ ಕೂಡ ಈ ಧರ್ಮವನ್ನ ಕಾಪಾಡ್ಕೊಂಡು ನಾವು ಬಂದಿದ್ದೇವೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನಪ್ಪ ನಾಮ ಹಲವು. ಹಂಗೆ ಇವತ್ತು ನಾವು ಏನೇ ಕಾನೂನಿನ ತಿದ್ದುಪಡಿಯನ್ನು ತಂದ್ರು ಕೂಡ ಇವತ್ತು UPA ಸರ್ಕಾರ ಬಂತು, ಹಸಿರು ಇಟ್ಕೊಂಡಿರಬಾರ್ದು ಅಂತೇಳಿ ಇವತ್ತು ಆಹಾರ ಬದ್ಧತೆ ಕಾಯ್ದೆಯನ್ನು ತಂದು, ಕೂಲಿ ಕೊಡಬೇಕು, ಉದ್ಯೋಗ ಕೊಡಬೇಕು ಅಂತೇಳಿ ಮನ್ರೇಗಾ ಕಾರ್ಯಕ್ರಮ ತಂದು, ಇವತ್ತು ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಇವತ್ತು ನಗರಗಳಲ್ಲೂ ಕೂಡ ಈ ಮನ್ರೇಗಾ ಯೋಜನೆ ತಂದು ಕನಿಷ್ಠ ಹಳ್ಳಿಗಳಲ್ಲಿ 400 ರೂಪಾಯಿ ಕೊಡಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ನಮ್ಮ ಪ್ರಣಾಳಿಕೆಯಲ್ಲಿ ಇವತ್ತು ಪ್ರಕಟಣೆಯನ್ನು ಮಾಡಿದ್ದಾರೆ. ಹಿಂಗೆ ಇವತ್ತು
ಎಲ್ಲ ಧರ್ಮಕ್ಕೂ ಕೂಡ ಎಲ್ಲ ವರ್ಗಕ್ಕೂ ಕೂಡ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ಕೊಂಡು ನಾವು ಬಂದಿದ್ದೇವೆ. ಬಂಧುಗಳೇ, ತಮ್ಗೆ ಹೇಳೋದಿಷ್ಟೇ, ಬಂಧುಗಳೇ ತಮ್ಗೆ ಹೇಳೋದಿಷ್ಟೇ, ಇನ್ನೇನು ಪ್ರಿಯಾಂಕಾ ಗಾಂಧಿಯವರು ಒಳಗಡೆ ಬರ್ತಾ ಇದ್ದಾರೆ, ಹೆಜ್ಜೆ ಇಕ್ತಾ ಇದ್ದಾರೆ. ನಾನು ಸದ್ಯದಲ್ಲೇ ನನ್ನ ಭಾಷಣ ಮುಗ್ತಾ ಇದ್ದೀನಿ. ಕೊನೆಗೆ ಕಾಂಗ್ರೆಸ್ ಪಕ್ಷ ಇನ್ನ ಹೆಚ್ಚಿಗೆ ಶಕ್ತಿ ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಹೆಚ್ಚಿಗೆ ಸಹಾಯ ಮಾಡಬೇಕು ಅಂತೇಳಿ ಕೇಂದ್ರದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ACC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಾನು, ಸಿದ್ದರಾಮಯ್ಯನವರು ಯಾವ ರೀತಿ ಸೇವೆಯನ್ನು ಮಾಡ್ದೋ, ಯಾವ ರೀತಿ ಸಿಗ್ನೇಚರ್ ಮಾಡ್ದೋ ಆ ರೀತಿ ಸಿಗ್ನೇಚರನ್ನು ಮಾಡಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಂದು ಹೆಣ್ಮಗಳಿಗೆ ಇವತ್ತು ನಾವು ವರ್ಷಕ್ಕೆ 24,000 ಕೊಡ್ತಾ ಇದ್ದೇವೆ. ಆದರೆ ಭಾರತದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಕ್ಕೂಟ, ಇವತ್ತು ಕಾಂಗ್ರೆಸ್ ಪಕ್ಷ, ಇಂಡಿಯಾ ಒಕ್ಕೂಟ ಈ ದೇಶದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಅಧಿಕಾರಕ್ಕೆ ಬಂದ ತಕ್ಷಣ ಅವರು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳಿ ಹೊಸ ಕಾರ್ಯಕ್ರಮವನ್ನು ರೂಪಿಸಿ ಆ ಪ್ರತಿಯೊಂದು ಹೆಣ್ಮಗಳು ಕೂಡ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂತ ತೀರ್ಮಾನವನ್ನ ಇವತ್ತು ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಇವತ್ತು ತೀರ್ಮಾನವನ್ನ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮ ಆರೋಗ್ಯ ಕ್ಷೇತ್ರದಲ್ಲಿ 25 ಲಕ್ಷ ರೂಪಾಯಿವರೆಗೂ ಕೂಡ ನಿಮಗೆ ಇನ್ಶೂರೆನ್ಸ್ ಸ್ಕೀಮು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ಅವರು ಹಮ್ಮಿಕೊಂಡಿದ್ದಾರೆ. ಇದಲ್ಲದೆ ಅನೇಕ ನಿಮ್ಮ ಬದುಕುಗಳಿಗೆ ಯುವಕರಿಗೆ 25 ಯುವಕರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಮತ್ತು ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಮ್ಮ ರಾಷ್ಟ್ರೀಯ ನಾಯಕಿ ಇಂದಿರಾ ಗಾಂಧಿಯವರ ಮೊಮ್ಮಗಳು, ರಾಜೀವ್ ಗಾಂಧಿಯವರ ಮಗಳು, ಸೋನಿಯಾ ಗಾಂಧಿಯವರ ಮಗಳು ಶ್ರೀ ಪ್ರಿಯಾಂಕಾ ಗಾಂಧಿಯವರು ಯಾರು ನಾಯಕಿಯನ್ನು ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಗೃಹ ಜ್ಯೋತಿಗೆ ಕಾರಣಕರ್ತರಾದ ಆ ಹೆಣ್ಣು ಮಗಳನ್ನ ಕರ್ನಾಟಕ ರಾಜ್ಯದ ಪರವಾಗಿ ನಾನು ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಬಹಳ ಒತ್ತಿನಿಂದ ಕಾಯ್ತಾ ಇದ್ದೀರಿ. ನನ್ನ ಸೋದರಿ ನಮ್ಮ ಸೌಮ್ಯ ರೆಡ್ಡಿ, ನಾನು ಹೇಳಿದ್ದೇನೆ, ನನ್ನ ಮಗಳ ತರ 8 ಜನ ಒಕ್ಕಲರಿಗೆ ಇವತ್ತು ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ. ಒಂದು ಹೆಣ್ಣು ಮಗಳು ಇವತ್ತು ವಿದ್ಯಾವಂತೆ, ಈ ಅಮಾವಾಸ್ಯೆ ಮೇಲೆ ಇವತ್ತು ನಿಂತಿದ್ದಾರೆ. ಭ್ರಷ್ಟಾಚಾರಕ್ಕೆ ಮತ್ತೊಬ್ಬ ಹೆಸರು, ಸ್ಟಂಟ್ಗೆ ಮತ್ತೊಬ್ಬ ಹೆಸರು ನಿಮ್ಮ ಈಗ ಹಾಲಿ ಸಂಸತ್ ಸದಸ್ಯ. ಆತನನ್ನ ಮನೆ ಕಳಿಸ್ಬೇಕು, ನೀವು ಕಳಿಸ್ಬೇಕಾಗಿಲ್ಲ, ಜನ ಕಳಿಸ್ಬೇಕು. ಬಿಜೆಪಿಯ ಕಾರ್ಯಕರ್ತರು ಸಿದ್ಧವಾಗಿದ್ದಾರೆ. ಅದಕ್ಕೆ ನೀವು ಆ ತೇಜಸ್ವಿ ಸೂರ್ಯನನ್ನ ಸೋಲಿಸಿ ನನ್ನ ಸೋದರಿಯನ್ನ ತಾವು ಗೆಲ್ಲಿಸುವಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿದ್ಯಾವಂತೆ ಇದ್ದಾಳೆ, ಪ್ರಜ್ಞಾವಂತ ಇದ್ದಾಳೆ, ಇವತ್ತು ಜನರ ಸೇವೆಯನ್ನ ಮುಡುಪಾಗಿ ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮೆಲ್ಲರೂ ಕೂಡ ಕೈ ಕೊಟ್ಟು ಇವತ್ತು ಸಿದ್ದರಾಮಯ್ಯ ಕೈಯನ್ನ ಬಲಪಡಿಸಿ ಇವತ್ತು ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಏನು ನಾವು ನುಡಿದಂತೆ ನಡೆದಿದ್ದೇವೆ ಅದಕ್ಕೆ ಶಕ್ತಿಯನ್ನು ಕೊಟ್ಟು ನೀವು ಆಶೀರ್ವಾದನ ಮಾಡಬೇಕು. ನಿಮ್ಮ ಬದುಕಿಗೋಸ್ಕರ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಬ್ರ್ಯಾಂಡ್ ಬೆಂಗಳೂರನ್ನ ನಾವು ಕಾಪಾಡ್ತೇವೆ. ನೀವು ಪ್ರಿಯಾಂಕಾ ಗಾಂಧಿಯವರ ಭಾಷಣವನ್ನು ಕೇಳಬೇಕು, ಅವ್ರಿಗೆ ಆಶೀರ್ವಾದ ಮಾಡಬೇಕು, ಅವ್ರ ಕೈಯನ್ನು ಬಲಪಡಿಸಬೇಕು ಅಂತ ಹೇಳಿ ಇವತ್ತು ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಸೋನಿಯಾ ಗಾಂಧಿ ಕಿ, ರಾಹುಲ್ ಗಾಂಧಿ ಕಿ, ಪ್ರಿಯಾಂಕಾ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.